ತಾಲೂಕು ದಂಡಾಧಿಕಾರಿ ಕಚೇರಿಯಲ್ಲಿ ಮಾಹಿತಿ ಹಕ್ಕು ನಾಮಫಲಕದ ಬಗ್ಗೆ ಸಿಬ್ಬಂದಿಗಳಿಗೆ ಮಾಹಿತಿನೇ ಇಲ್ಲ. ಗುಳೇದಗುಡ್ಡ ತಹಸೀಲ್ದಾರ್ ಕಚೇರಿಯಲ್ಲಿ ಮಾಹಿತಿ ಹಕ್ಕು ನಾಮಫಲಕ ಕಾಣೆಯಾಗಿದ್ದು ಹಾಗೂ ಸಂವಿಧಾನ ಬರೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ, ಸ್ವತಂತ್ರ ಹೋರಾಟಗಾರರ ಭಾವಚಿತ್ರ ಒಂದು ಮೂಲೆ ಸೇರಿದೆ. ಇದರ ಬಗ್ಗೆ ಅಧಿಕಾರಿಗಳು ಕೇಳಿದರೆ ಸ್ವಚ್ಛತೆಗಾಗಿ ತೆಗೆದಿದ್ದೇವೆ ಎಂದು ಉಡಾಫೆಯಾಗಿ ಉತ್ತರಿಸುತ್ತಾರೆ. ಇದಕ್ಕೆ ತಹಸೀಲ್ದಾರ್ ಅವರ ಬಳಿ ಕೇಳಿದರೆ SF ಬೊಮ್ಮಣ್ಣವರ್ ಅವರು ಹೇಳುವ ರೀತಿ ನೋಡಿದರೆ ಹೋದ ತಿಂಗಳು ಸ್ವಚ್ಛತೆಗಾಗಿ ತೆಗೆದಿದ್ದೇವೆ ಎಂದು ಹೇಳ್ತಾರೆ. ಕಚೇರಿಯ ಮುಂದೆ ಮತ್ತು ಒಂದು ಭ್ರಷ್ಟಾಚಾರ ಬಗ್ಗೆ ಜಾಗೃತಿ ಮೂಡಿಸುವ ಲೋಕಾಯುಕ್ತರ ವಿಳಾಸದ ನಾಮಫಲಕವಾಗಲಿ ಹಾಗೂ ಇಲ್ಲಿನ ಸಿಬ್ಬಂದಿಗಳು ತಮ್ಮ ID ಕಾರ್ಡ್ ಆಗಲಿ ಯಾವುದನ್ನು ಧರಿಸಿರೋದಿಲ್ಲ. ಇದರ ಬಗ್ಗೆ ದಲಿತ ಮುಖಂಡರಾದ ಸತೀಶ್ ಮಾದರ್ ಹಾಗೂ ಈರಪ್ಪ ಮಾದರ್ ಅವರ ನೇತೃತ್ವದಲ್ಲಿ ಪ್ರತಿಭಟಿಸಲಾಯಿತು. ಇನ್ನಾದರೂ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಸರ್ಕಾರದ ಆದೇಶಕ್ಕೆ ಬೆಲೆ ನೀಡಬೇಕು ಎಂದು ಸಾರ್ವಜನಿಕರ ಒತ್ತಾಸೆಯಾಗಿದೆ. ಮತ್ತು ಎಲ್ಲ ಜಾತಿ ಜನಾಂಗ ನಾಯಕರು ಅದಾರಲ್ರಿ, ಹೋರಾಟ ಮಾಡಿದವ್ರು ಅದಾರ, ಸಂವಿಧಾನದಾಗ ಇದ್ದವ್ರು ಅದಾರ, ಸಂವಿಧಾನ ಬರೆದವ್ರು ಅದಾರಲ್ಲ. ಮತ್ತು ಇದೇನು ಅವಮಾನ ಸರ್ ಇದು? ಸರ್ ನೀವು ಅದು ಅಲ್ಲ ಇಲ್ಲ ಕತ್ತಿ ಬೇಡ, ನಾನು ಪೊಲೀಸ್ ಇಲಾಖೆಯವ್ರನ್ನ ಕರ್ಸೀನಿ, ಹೌದಾ? ನಾ ಇನ್ನೂ ಹುಡುಗರು ಕರ್ಸ್ಕೊತೀನಿ, ನಾ ಇಲ್ಲಿ ಕುಂದಿರ್ತೀನಿ. ಅದನ್ನ ಇಟ್ಟವ್ರು ಯಾರು ಅವ್ರ ಮೇಲೆ ಕ್ರಮ ತಗೋಬೇಕು, ಅವ್ರ ಮೇಲೆ ಕ್ರಮ ಆಗ್ಬೇಕು. ನಾ ಇಲ್ಲಿ ಕುಂದಿರ್ತೀನಿ, ನೀವು 11ಕ್ಕೆ ಬರ್ತೀರೋ 10ಕ್ಕೆ ಬರ್ತೀರೋ ಬರ್ರಿ, ನಾ ಇಲ್ಲಿ ಕುಂದಿರ್ತೀನಿ, ಅಲ್ಲಿವರೆಗೆ ಕುಂದಿರ್ತೀನಿ. ಯಾರ ಮೇಲೆ ಕ್ರಮ ತಗೋತೀರಿ ತೋರಿ. ಹಾಂ ಬರ್ರಿ ತೋರಿ. ಬ್ಯೂರೋ ರಿಪೋರ್ಟ್ ಬಸವರಾಜ ಪೂಜಾರಿ, ಭಾರತ ವೈಭವ ನ್ಯೂಸ್, ಬಾಗಲಕೋಟ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.